Hello, what's up people? Welcome back to my YouTube channel. ನಾನು ನಿಮ್ಮ ಹರ್ಷಿ. ಸೊ ನಿನ್ನೆ ನಾನು ನನ್ನ ಫಸ್ಟ್ ಡೈಲಿ ವ್ಲಾಗ್ ಹಾಕಿದ್ದೆ. ಸೊ ದಿಸ್ ಇಸ್ ಮೈ ಡೇ 2 ಆಫ್ ಮೈ ಡೈಲಿ ವ್ಲಾಗ್. ಸೊ ಏನಂದರೆ ನಾವೆಲ್ಲೋ ನಾನೆಲ್ಲೋ ಹೊರಗೆ ಹೋಗ್ತಾ ಇದ್ದೀನಿ. ಏನಕ್ಕೆ ಏನು ಅಂತ ಎಲ್ಲ ಆಮೇಲೆ ನಿಮಗೆ ತೋರಿಸ್ತೀನಿ. ಫಸ್ಟ್ ಹೊರಗೆ ಹೋಗೋಕ್ಕೆ ರೆಡಿ ಆಗೋಣ ಬನ್ನಿ. ನಾವು ನಮ್ದು ಮಾಡ್ತಾ ಇದ್ದೀವಿ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ನಾವು ನಮ್ ಬ್ಲಾಗ್ ಮಾಡ್ತಾ ಇದ್ದೀವಿ. ಗೈಸ್ ಒಬ್ರು ಗೆಸ್ಟ್ ಯಾವ ರೇಂಜಿಗೆ ರೆಡಿ ಆಗ್ತಿದ್ದಾರೆ ನೋಡಿ ಗಾಯ್ಸ್. ಗೈಸ್ ಒಬ್ರು ಗೆಸ್ಟ್ ಬಂದಿದ್ದಾರೆ, ತೋರಿಸ್ತೀನಿ. ಹಾಯ್ ಮಾಡಿ. ಹಾಯ್. ಇವರು ವ್ಲಾಗರ್, ನಮ್ಮ ಸಿಸ್ಟರ್. ಜಸ್ಟ್ ಈಗ ಸ್ಟಾರ್ಟ್ ಮಾಡಿದೀನಿ ಗಾಯ್ಸ್. ನಾವು ಈಗಲೇ ಸ್ಟಾರ್ಟ್ ಮಾಡಿರೋದು. ನೋಡಿ ಶಾಪಿಂಗ್ ಹೋಗೋದಕ್ಕೆ ಎಷ್ಟೆಲ್ಲ ದುಡ್ಡು ಲೆಕ್ಕ ಆಗ್ತಾ ಇದ್ರು. ಕ್ರೂಷಿಯಲ್ ಟೈಮ್ ದುಡ್ಡು ಖರ್ಚು ಮಾಡಬೇಕು ಬೇಕು ಅಂತ. ಗೈಸ್ ಇವಾಗ ಬಂದ್ವಿ ಬಸ್ ಸ್ಟಾಪ್ ಹತ್ರ ಬಂದ್ವಿ. ಬಸ್ಸಿಗೆ ಕಾಯ್ಬೇಕು ಇವಾಗ. ಒಂದು ಬಸ್ ನೋಡಿ ಹೋಗ್ತಾ ಇದೆ. ನಮ್ಗೆ ಏನು ಆಗಿಲ್ಲ, ಕೆಮ್ಮಂತೆ, ಕೊರೋನಾ ಅಂತೆ. ಓಕೆ ಬಸ್ ಹತ್ಬಿಟ್ಟು ಸಿಗ್ತೀವಿ ಗೈಸ್. ಲೆಟ್ಸ್ ಗೋ. ಹಾಯ್ ಗೈಸ್, ಫೈನಲಿ ಬಸ್ಸಲ್ಲಿ ಟಿಕೆಟ್ ತಗೊಂಡಾಯ್ತು. ಇದಾದ್ಮೇಲೆ ಇನ್ನೂ ಒಂದು ಬಸ್ ಹತ್ಬೇಕು, ಆವಾಗ ತೋರಿಸ್ತೀವಿ. ಇಲ್ಲಿಂದ ಇಳ್ದಾದ್ಮೇಲೆ ತೋರಿಸ್ತೀವಿ, ಆಯ್ತಾ? ಮತ್ತೆ ಟ್ರಾಫಿಕಲ್ಲಿ ಸಿಗಾಕೊಂಡ್ವಿ. ಎಷ್ಟೊತ್ತಾಯ್ತು ಗೊತ್ತಾ? ಯಪ್ಪ, ಅವಾಗಲಿಂದ ಕಾಯ್ತಾನೆ ಇದ್ದೀವಿ. ಫುಲ್ಲು ಟ್ರಾಫಿಕ್. ಬೆಂಗಳೂರಲ್ಲಿರೋರ್ ಲೈಫು ಟ್ರಾಫಿಕಲ್ಲೇ ಎತ್ಬಿಟ್ಟು ಹೋಗುತ್ತೆ ಅಷ್ಟೇ. ಆಗ್ತಾ ಇಲ್ಲ, ನಿಜ ಬಸ್ ಒಳಗೆ ಪೂರಕ್ಕೆ ಆಗ್ತಿಲ್ಲ ನನಗೆ. ಕರೆಕ್ಟಾಗಿ ನಾವು ಎಷ್ಟು ಗಂಟೆಗೆ ಮನೆಯಿಂದ ಒಂದು 9:50 ಹೊರಡ್ವಿ. ಇವಾಗ 11:17 ಆಯ್ತು. ಬೆಂಗಳೂರವ್ರ ಹಣೆ ಬರ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಹೋಗೋರ್ಗೂ ಕಾಯ್ಬೇಕು. ಗೈಸ್ ಫೈನಲಿ ಬಂದ್ವಿ ಶಿವಾಜಿನಗರ್ಗೆ. ಎಷ್ಟು ಟೈಮ್ ಎಷ್ಟಕ್ಕ ನೋಡಿ? 11:39. ಬನ್ನಿ. ಇವಾಗ ಏನಂದರೆ ಚಾಲೆಂಜು, ನನ್ನ ಬರ್ಡೇ ಇದೆ, ಅದಕ್ಕೆ ನಾವು ಡ್ರೆಸ್ ತೊಗೋಬೇಕು. ಆ್ಯಕ್ಚುಲಿ ನಂದೇನೂ ಇಲ್ಲ, ಬಟ್ ಏನು ತಗೋತೀನೋ ಗೊತ್ತಿಲ್ಲ. ಇವ್ರು ಏನಾದ್ರು ತೊಗೋಬೋದಾದ್ರೆ ನಾನು 2000 ಒಳಗೆ ನನ್ನ ಬರ್ಡೇ ಶಾಪಿಂಗ್ನ ಮುಗಿಸ್ಬೇಕು ಅಂತ ನನಗೆ ನಾನೇ ಚಾಲೆಂಜ್ ಹಾಕೋತಾ ಇದ್ದೀನಿ. ನೋಡೋಣ. ಇವನ್ನೇ ನೋಡ್ತೀರಾ ಕಂಜೂಸ್ ನನ್ ಮಗ. ಎಲ್ಲಿಗೆ ಬಂದಿದ್ದೀವಿ ಗೊತ್ತಾ? ಎಷ್ಟು ತೋರಿಸ್ತೀವಿ. ಏನು ಚರ್ಚ್ ಇದು? ನನಗೀಗ ತರಕ್ಕೆ ಗೊತ್ತಿಲ್ಲ. ಅಲ್ಲಿ ಬಟ್ ಇದು ಫೇಮಸ್ ಚರ್ಚ್ ಇದು ಶಿವಾಜಿನಗರಲ್ಲಿ. ಯಾವ ಚರ್ಚ್ ಅಂತ ಗೊತ್ತಿಲ್ಲ. ಕಮೆಂಟ್ ಮಾಡಿ guys. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಒಂಚೂರು ರೋಡ್ ಕ್ರಾಸ್ ಮಾಡ್ತೀವಿ ರೀ. ಕ್ರಿಸ್ಮಸ್ಸಿಗೆ ಬಂದಿದ್ದೆ. ಸೊ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಶಿವಾಜಿ. ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಸ್ಟ್ರೀಟ್ ಶಾಪಿಂಗ್ ಮಾಡೋಕ್ಕಾಗಲ್ಲ. ಸ್ಟ್ರೀಟಲ್ಲಿ ಜಾಸ್ತಿ ಅಂಗಡಿನೇ ಇಲ್ಲ, ಎಲ್ಲ ಎತ್ತಿಸ್ಬಿಟ್ಟಿದ್ದಾರೆ. ಬೇಜಾರು. ಮಲ್ಲೇಶ್ವರಂ ಅಂತೂ ನೋಡೋಕ್ಕೆ ಆಗ್ತಾ ಇಲ್ಲ ನನಗೆ. ಬರೀ ಡೌಗಳು. ವೈ ಏನು ಮಾಡೋಕ್ಕಾಗಲ್ಲ. ಗೌರ್ಮೆಂಟ್ ಅವ್ರು ಮಾಡೋದು ಮಾಡಿ ಅಂದರೆ ಬೇಡ್ದಿರೋದೇ ಮಾಡ್ತಾರೆ. ಎಲ್ಲ DKC ಅವ್ರ ಆಶೀರ್ವಾದ, ಅವ್ರ ಆಶೀರ್ವಾದದಿಂದ ಎಲ್ಲ ಹೋಗ್ಬಿಟ್ಟವ್ರು. ಬಟ್ ಸ್ಟಿಲ್ ಪರವಾಗಿಲ್ಲ, ಸ್ವಲ್ಪ ಇವಾಗ ಹಾಕಿದ್ದಾರೆ. ಮುಂಚೆ ಅಷ್ಟಿಲ್ಲ. ಈ ಕಡೆ ಬಂದಿಲ್ಲ ಅನ್ಸುತ್ತೆ ಮೇ ಬಿ. ಇದೆ ಚರ್ಚ್. ಸೊ ಗೈಸ್ ನೋಡಿ, ಇದೆ ಚರ್ಚು. ಎಲ್ಲ ಕೈ ಎಲ್ಲರೂ ಹಂಗೆ ಜೀಸಸ್ನ ಪ್ರೇ ಮಾಡಿಬಿಡಿ. ಯಾವ ಇವೆಲ್ಲ ಅಲ್ಟಿ. ಇಲ್ಲಿ ಏನೋ ಒಂದು ಅಡಗಿದೆ, ಸೊ ಅದನ್ನ ನಾವು ಹುಡುಕ್ತಾ ಇದೀವಿ. ಏನು ಅಂತ ಜಾಗ ಸಿಕ್ಕದ ಮೇಲೆ, ಜಾಗದ ಹೆಸರು ಗೊತ್ತಿಲ್ಲ, ಒಟ್ಟಿನಲ್ಲಿ ಅದು ಹೆಂಗಿದೆ ಅಂತ ಗೊತ್ತು. ಅದನ್ನ ವರ್ಣನೆ ಮಾಡಿ ಹುಡುಕ್ತಾ ಇದೀವಿ. ಗೊತ್ತಿಲ್ಲ.
ನೋಡೋಣ ಬನ್ನಿ. ಅಲ್ಲಿ ಏನೇನು ತಗೋತೀವಿ, ಯಾವ ಶಾಪಿಗೆ ಹೋಗ್ತೀವಿ ಅಂತ ತೋರಿಸ್ತೀವಿ. ಏನು ಗೊತ್ತಾ, ಫಸ್ಟ್ ಟೈಮ್ ಈ ಥರ ರೋಡಲ್ಲೆಲ್ಲ ಪ್ರಮೋಷನ್ ರೋಡಲ್ಲೆಲ್ಲ ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇರೋದು. ನನಗಂತೂ ಫುಲ್ ನಾಚಿಕೆ ಆಗ್ತದೆ. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಏನು ಮಾಡ್ಕೋವಾಗ ನಾಚಿಕೆ ಬಿಟ್ಟು ಮಾಡಬೇಕು. ಇಲ್ಲಿ ನೋಡಿ, ಈ ಥರ ಅಮ್ಮನ ಮರ್ಯಾದೆ ಬಿಟ್ಟು ಮಾಡಬೇಕು. ಕೆ ಲೆಟ್ಸ್ ಗೋ. ಆಗ್ತಾ ಉಸಿರಾಡಕ್ಕೆ ಆಗ್ತಾ ಇಲ್ಲ, ವಾಸನೆ ಬರ್ತದೆ, ಸ್ಮೆಲ್ ಬರ್ತದೆ. ರೋಡ್ ನೋಡಿ ಮಳೆ ಬಂದಾಗಿದೆಯೋ ಇಲ್ಲ ಡ್ರೈನೇಜ್ ನೀರು ಬಂದಾಗಿದೆಯೋ ಯಾರಿಗೆ ಗೊತ್ತು. ಮಳೆ ಬಂದಿರೋ ಥರ ಅಂತೂ ಅನಿಸ್ತಿಲ್ಲ. ಅನಿಸ್ತಾ ಇಲ್ಲ, ಯಾಕಂದರೆ ಅಲ್ಲೆಲ್ಲ ಡ್ರೈ ಆಗಿದೆ, ಇಲ್ಲಿ ಮಾತ್ರ ವೆಟ್ಟಾಗಿದೆ. ನಮ್ಮ ಡೆಸ್ಟಿನೇಷನ್ಗೆ ಹೋಗಿ ಲೆಟ್ಸ್ ಗೋ. ಡೆಸ್ಟಿನೇಷನ್ಗೆ ಹೋಗಿ ವಾಪಸ್ ನಿಮ್ಮನ್ನ ಕರ್ಕೊಂತೀವಿ. ಹೌದೌದು. ಗೈಸ್ ನೋಡಿ ಎಂಥ ಕತೆ ಅಂದರೆ, ರೋಡ್ನ ವಿಡಿಯೋ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ. ಯಾವ ರೋಡ್ ಅಂತಾನೆ ಗೊತ್ತಾಗ್ತಾ ಇಲ್ಲ. ಗೈಸ್ ನಾವು ಹುಡುಕ್ತಾ ಇದ್ದಿದ್ದು ಶಾಪ್ ಕ್ಲೋಸ್ ಆಗ್ಬಿಟ್ಟಿದೆ. ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತಹ. ಎಷ್ಟು ದೂರದಿಂದ ನಡ್ಕೊಂಡು ಬಂದ್ವಿ ಗೊತ್ತಾ. ಇಲ್ಲ ಬೇವ್ರು ಬರ್ತಾ ಇಲ್ಲ. ನಂಗೆ ಬಂದು ತೋರಿಸ್ಕೊಂಡೆ. ಏನು ಮಾಡೋದು ಇವಾಗ, ಏನು ಮಾಡೋದು. ಪಕ್ಕದ ರೋಡಲ್ಲಿ ಹೋಗಿ ಅಲ್ಲೇನಾದ್ರೂ ಸಿಗುತ್ತೆ ಅವ್ವ ನೋಡೋಣ ಬನ್ನಿ. ಗೈಸ್ ಫುಲ್ ಭಯ. ಅವ್ರು ಆಮೇಲೆ ಬೈದ್ಬಿಟ್ರೆ ವಿಡಿಯೋ ಎಂತಕ್ಕೆ ಮಾಡ್ತಾ ಇದ್ದೀರಾ. ಈ ರೋಡಿಗೆ ಬಂದಿದ್ದೀವಿ, ನೋಡೋಣ ಇಲ್ಲೇನಾದ್ರು ಸಿಗುತ್ತಾ ಅಂತ. ನನಗಂತೂ ಎಲ್ಲ ಕಡೆ ಹುಡುಗರ್ದೇ ನೋಡ್ತಾ ಇದ್ದೀನಿ. ಗೈಸ್ ಏನೋ ಸಿಗ್ತಾನೆ ಶಿವಾಜಿನಗರಲ್ಲಿ. ಬಟ್ ಇವತ್ತೆಲ್ಲ ಬಾಯ್ಸ್ ನೋಡಿ ಬ್ಯಾಗ್ ಶಾಪ್ಸ್ ಮಾತ್ರ ಸಕ್ಕದಾಗಿದೆ. ಇಲ್ಲಿ ಎಲ್ಲ ಚೆನ್ನಾಗಿದೆ. ಸ್ಪೆಕ್ಸ್ ತಗೋಬೇಕು ಬಾಸ್. ಇತ್ತೋಸ್ಕರ ಬೇಡ ಅದು ನೋಡ್ಬೇಡಿ. ಇಲ್ಲೊಂದು ಕಡೆ ಎಲ್ಲ ಬರೀ ಬ್ಯಾಗ್ಸ್. ಆ್ಯಕ್ಚುಲಿ ನನಗೆ ಒಂಥರ ಬಾಡಿ ಕಾನ್ ಟೈಪ್ ಡ್ರೆಸ್ ನೋಡ್ತಾ ಇದ್ದೀನಿ ಈ ಸಲ ಬರ್ಡೇಗೆ. ಹೌದು, ನಾವು ತಗೋತೀವ ಇಲ್ವಾ ವೆಯ್ಟ್ ಮಾಡಿ. ಇಲ್ಲ ನಾನು ಸವಾನದಲ್ಲಿ ನೋಡಿದ್ದೀನಿ, ಅದೇ ಆರ್ಡರ್ ಮಾಡಿಬಿಡ್ತೀನಿ ಅಷ್ಟೇ. ಅಷ್ಟೇ ಜಾಸ್ತಿ ಹುಡ್ಕಕ್ಕೆ ಪೇಷನ್ಸ್ ಬೇಕು. ಹುಡ್ಕಕ್ಕೆ ಬಂದಿದ್ದೀವಿ ಅಷ್ಟೇ. ಚಿ 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 ನಾನು ಮಾಮೂಲಿ ಈ ಥರ ನೋಡೋಣ ಇಲ್ಲೇನಾದರೂ ಸಿಗುತ್ತಾ ಅಂತ. ಅಲ್ಲಿ ನೋಡಿದ್ರೆ ಗೊತ್ತಾಗ್ತಿದೆ ಇಲ್ಲ ಅಂತ. ಅಲ್ಲ ಜಾಕೆಟ್ ಏನಾದರೂ, ನಾವು ಆ ಡ್ರೆಸ್ಸೇ ತೊಗೊಂಡಿಲ್ಲಲ್ಲ. ಎಸ್ ನಿಜ ಶಿವಾಜಿನಗರಲ್ಲಿ ಇಷ್ಟೊಂದೆಲ್ಲ ಚೆನ್ನಾಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಫಸ್ಟ್ ಟೈಮ್ ಇನ್ ಶಿವಾಜಿನಗರ. ಇವ್ರು ತುಂಬ ಬಂದಿದ್ದಾರೆ, ನಾನು ಬಂದಿಲ್ಲ. ನಾನೊಂದು 4-5 ಟೈಮ್ಸ್ ಬಂದಿದ್ದೀನಿ. ಇಲ್ಲ ಕಣ ನಾವು ಫಸ್ಟಿಗೆ ಬಂದ ಶಾಪ್ ಇದು. ಆ್ಯಂಡ್ ಈ ಶಾಪಲ್ಲಿ ತುಂಬ ವೆರೈಟೀಸ್ ಇತ್ತು ಆ್ಯಂಡ್ ಐ ಲೈಕ್ ಎವ್ರಿಥಿಂಗ್. ಬಟ್ ನನಗೆ ಬೇಕಾಗಿರೋದು ಸಿಗಲಿಲ್ಲ. ಸೊ ಎಷ್ಟೊಂದು ಡ್ರೆಸ್ ತೆಗೆದ್ವಿ, ನೋಡಿದ್ವಿ ಆ್ಯಂಡ್ ವಿ ಸರ್ಚ್ ಫಾರ್ ಮೆನಿ ಮೋರ್. ಬಟ್ ನನಗೆ ಬೇಕಾಗಿದ್ದ ಕಲರ್ ನನಗೆ ಸಿಗಲಿಲ್ಲ. ಆ್ಯಂಡ್ ಡಿಸೈನ್ಸ್ ಎಲ್ಲ ತುಂಬ ಕಾಮನ್ ಆಗಿತ್ತು, ಅಂದರೆ ಎಲ್ಲೋದ್ರೂ ಸಿಗಬಹುದು ಅನ್ನೋ ಥರ ಇತ್ತು. ಬಟ್ ತುಂಬ ಪಿಂಟ್ರೆಸ್ಟಿ ಆಗಿರೋ ಫ್ರಾಕ್ಸ್ ಎಲ್ಲ ಇತ್ತು. ಬಟ್ ನನ್ನ ಬರ್ಡೇಗೆ ಬೇರೆ ಥರನೇ ಹುಡುಕ್ತಿದ್ದೆ. ಸೊ ನನಗೆ ಬೇರೆ ಇನ್ನೂ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇತ್ತು. ಸೊ ನಾವು ಈ ಶಾಪಲ್ಲಿ ಏನೂ ತೊಗೊಳಕ್ಕಾಗಲಿಲ್ಲ. ಸೊ ವಿ ಜಸ್ಟ್ ಮೂವ್ ಟು ನೆಕ್ಸ್ಟ್ ಶಾಪ್ ಅಷ್ಟೇ. ಬೇರೆ ಅಂಗಡಿ ಕರ್ಕೊಂಡು ಬಂದಿದ್ದಾಳೆ, ಇನ್ನೂ ಹುಡುಕ್ತಾನೆ ಇದ್ದಾಳೆ ಗೈಸ್. ತೋರಿಸ್ಬೇಡಿ ಇವಾಗಲೇ. ಗೈಸ್ ಟ್ರಯಲ್ ರೂಮಿಗೆ ಹೋಗ್ತಿದ್ದಾಳೆ ಗೈಸ್. ನೋಡಿ 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 ಡ್ರೆಸ್ ತೋರಿಸ್ತಾ ಇಲ್ಲ ಗೈಸ್, ಎಲ್ಲ ಮುಚ್ಚಿಟ್ಕೊಂತಿದ್ದಾಳೆ ಗೈಸ್. ಯಾವ್ದು ನಂಗೆ ಇಷ್ಟ ಆಗುತ್ತೆ. ಇಲ್ಲಿ ನೋಡಿ ಗೈಸ್, ಯಾವ ರೇಂಜಿಗೆ ಹೋಗ್ತಾ ಇದ್ದೀವಿ ನಾವು. ಆ್ಯಂಡ್ ನೆಕ್ಸ್ಟ್ ನಾವು ಬಂದಿದ್ದ ಶಾಪ್ ಇದೆ, ಇದು ಮಂಗಳ್ದೀಪ್ ಅಂತ. ದಿಸ್ ವಾಸ್ ದ ಬೆಸ್ಟ್ ಶಾಪ್ ಎವರ್ ಐ ಸಾ ಇನ್ ಶಿವಾಜಿನಗರ್. ಆ್ಯಂಡ್ ನಾನು ಬರ್ಡೇ ಡ್ರೆಸ್ ತೊಗೊಂಡಿದ್ದು ಇಲ್ಲೇ. ಸಖತ್ ಕಲೆಕ್ಷನ್ಸ್ ಇತ್ತು. ಸೊ ಐ ಸಜೆಸ್ಟ್ ಯು ಆಲ್ ಗೈಸ್ ಟು ಕಮ್ ಹಿಯರ್ ಆ್ಯಂಡ್ ಶಾಪ್. ಸೊ ತುಂಬ ವೆರೈಟೀಸ್ ಇತ್ತು. ಶರ್ಟ್ಸ್ ಆಗಲಿ, ಕ್ರಾಪ್ ಟಾಪ್ಸ್ ಆಗಲಿ ಆ್ಯಂಡ್ ಬಾಡಿ ಕಾನ್ಸ್ ಅಂತೂ ಸಕ್ಕತ್ತಾಗಿತ್ತು, ತುಂಬ ಸ್ಟೈಲಿಶ್ ಆಗಿರೋದಿತ್ತು. ಆ್ಯಂಡ್ ಬಟ್ ಇವರು ಡಿಸ್ಕೌಂಟ್ ಏನೂ ಕೊಡೋಲ್ಲ, ನೀವು ಸ್ವಲ್ಪ ಬಾರ್ಗೇನ್ ಮಾಡಬೇಕಾಗುತ್ತೆ. ಫಿಕ್ಸ್ಡ್ ರೇಟ್ ಅಂತ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ. ಸೊ ಬಟ್ ಟ್ರೈ ಟು ಬಾರ್ಗೇನ್ ವಿತ್ ಹಿಮ್. ಮೇ ಬಿ ಕಮ್ಮಿ ಮಾಡಬಹುದೇನೋ. ನಮಗೂ 50 ರೂಪೀಸ್ ಕಮ್ಮಿ ಮಾಡಿದ್ರು ಅಷ್ಟೇ. ಗೈಸ್ ಆ್ಯಕ್ಚುಲಿ ಅಂಗಡಿಯಲ್ಲಿ ಚೆನ್ನಾಗಿತ್ತು, ಕಲೆಕ್ಷನ್ಸ್ ಎಲ್ಲ ಮಸ್ತ್.
ಅಂಗಡಿ ಹೆಸರು ನೋಡ್ಕೊಳ್ಳಿ. ಇಲ್ಲಿಗೆ ಬಂದಾಗ ಬನ್ನಿ ಆಯಿತಾ. ಆ್ಯಂಡ್ ಫೈನಲಿ ಗೈಸ್ ಈ ಶಾಪಿಗೆ ಬಂದ್ವಿ ಆ್ಯಂಡ್ ದಿಸ್ ವಾಸ್ ಹೆವೆನ್ಲಿ. ಅಂದರೆ ತುಂಬ ಗೋವಾ ವೈಬ್ಸ್ ಬರ್ತಿತ್ತು. ಈ ಥರ ಕ್ರಾಶರ್ ಟಾಪ್ಸ್ ಎಲ್ಲ ಯಾರಿಗಾದ್ರೂ ಇಷ್ಟ ಆದರೆ ತೊಗೋಬೋದು. ಇಟ್ ವಾಸ್ ಸೋ ಗುಡ್ ಆ್ಯಂಡ್ ಪ್ರೈಸ್ ವಾಸ್ ಆಲ್ಸೋ ರೀಸನಬಲ್. ಎಷ್ಟು ಚೆನ್ನಾಗಿ ಪಿಂಟ್ರೆಸ್ಟಿಗಾಗಿರೋ ಫ್ರಾಕ್ಸ್ ಇತ್ತು ಅಂದರೆ, ಬಟ್ ಸೈಜ್ ಅಷ್ಟೊಂದು ಅವೈಲೇಬಲ್ ಆಗಿರಲ್ಲ. ಬರೀ M&L ಇಸ್ ಲಾಸ್ಟ್. ನನ್ನ ಸೈಜ್ಗೆ ಸಿಗಲಿಲ್ಲ, ಸೊ ನಾನು ಅದು ತೊಗೊಂಡಿಲ್ಲ. ಆ್ಯಂಡ್ ದಿಸ್ ಈಸ್ ನಾಟಿ ಒನ್ ಆಫ್ ದ ಫೇಮಸ್ ಶಾಪ್ ಇನ್ ಬ್ಯಾಂಗ್ಳೂರ್. ಸೊ ಟ್ರೈ ಟು ವಿಸಿಟ್ ದಿಸ್ ನೀವು ಶಿವಾಜಿನಗರ್ಗೆ ಬಂದಾಗ. ಆ್ಯಂಡ್ ಇವ್ರದ್ದು ತುಂಬ ಬ್ರ್ಯಾಂಚಸ್ ಕೂಡ ಇದೆ. ಮಲ್ಲೇಶ್ವರಮಲ್ಲಿ ಕೂಡ ಇವ್ರದ್ದು ಬ್ರ್ಯಾಂಚ್ ಇದೆ. ಆ್ಯಂಡ್ ನೆಕ್ಸ್ಟ್ ನಾವು ಸ್ಲಿಪ್ಪರ್ಸ್ ತೊಗೊಳ್ಳೋಣ ಅಂತ ಬಂದ್ವಿ. ಫಸ್ಟ್ ಟೈಮ್ ಲೈಫಲ್ಲಿ ಹೀಲ್ಸ್ ತೊಗೊಳ್ಳೋಣ ಅಂತ ತೊಗೊಂಡ್ರೆ ನನ್ನ ಲೈಫಲ್ಲಿ ಹೀಲ್ಸೇ ಹಾಕಿಲ್ಲ. ಇದನ್ನು ಹಾಕ್ಕೊಂಡು ಬಿದ್ದು ಹೋಗ್ತಾಯಿದ್ದೆ. ಒಂದ್ಸಲ ಹಂಗೆ ವಾಕ್ ಮಾಡೋಣ ಅಂತ ಮಾಡಿ ನೋಡಿದೆ, ನಿಜ ಆಗಲಿಲ್ಲ, ನನಗೆ ಹ್ಯಾಂಡಲ್ ಮಾಡೋಕ್ಕೆ ಆಗಲಿಲ್ಲ. ಗೈ ಸ್ಲಿಪ್ಪರ್ ತೊಗೊಂಡಾಯ್ತು ಗೊತ್ತಾ, ಫಿಕ್ಸೆಡ್ ಪ್ರೈಸ್ ಅಂತ ಹಾಕ್ಬಿಡ್ತಾರೆ. ಆದರೆ ಬಾರ್ಗೇನ್ ಮಾಡಿ ಫಿಕ್ಸೆಡ್ ಪ್ರೈಸ್ ಅಂದ ತಕ್ಷಣ ತೊಗೊಂಡು ಬಂದ್ಬಿಡ್ಬೇಡಿ ಆಯಿತಾ, ಕಮ್ಮಿ ಮಾಡ್ತಾರೆ ಬಾರ್ಗೇನ್ ಮಾಡಿ. ನಮ್ಮಂಥ ಅದು ಹುಡುಗಿರ್ದಕ್ಕು, ನಾವು ಬಾರ್ಗೇನ್ ಮಾಡಲೇಬೇಕು. ಮಾಡೋಣ ಎಲ್ಲ. ಆ್ಯಂಡ್ ಗೈಸ್ ಇದಂತೂ ಒನ್ ಆಫ್ ದ ಬೆಸ್ಟ್ ವಿಂಟರ್ ಕಲೆಕ್ಷನ್ ಶಾಪ್ ನಾನು ನೋಡಿದ್ದು. ಬಿಕಾಸ್ ಓವರ್ ಸೈಜ್ ಕೋಟ್ ಎಲ್ಲ ಜಸ್ಟ್ ಫಾರ್ 250 ಆ್ಯಂಡ್ 300 ಇದ್ದಿದ್ದು. ಬಟ್ ಸ್ವಲ್ಪ ಡ್ಯಾಮೇಜ್ ಆಗಿರೋ ಪ್ರಾಡಕ್ಟ್ಸ್ ಇತ್ತು, ಸೊ ನಾವು ಅದೇನೂ ತೊಗೊಳ್ಳಿಲ್ಲ, ಹಂಗೆ ಬಿಟ್ಬಿಟ್ಟು ಬಂದ್ವಿ. ಚೆನ್ನಾಗಿತ್ತು ಬಟ್ ಡ್ಯಾಮೇಜ್ ಆಗಿರೋದು. ಆ್ಯಂಡ್ ನೆಕ್ಸ್ಟ್ ನಾನು ಈ ಥರ ನನಗೆ ಒಂದು ಹಾಮ್ ಕಫ್ ಬೇಕಿತ್ತು, ಸೊ ಅದನ್ನು ತೊಗೊಳ್ಳೋಣ ಅಂತ ಈ ಶಾಪ್ಗೆ ಬಂದ್ವಿ. ಅಲ್ಲಿ ರೋಡ್ ಸೈಡ್ ಸ್ಟ್ರೀಟ್ ಶಾಪ್ಸ್ ಥರ ಎಲ್ಲ ಇರುತ್ತೆ, ಅದ್ರಲ್ಲಿ ಮಾತ್ರ ಮಸ್ತಾಗಿತ್ತು, ನನಗೆ ಸಖತ್ ಇಷ್ಟ ಆಯಿತು. ಸೊ ಒಂದೇ ಒಂದು ಹಾಮ್ ಕಫ್ ತೊಗೊಂಡೆ ನನ್ನ ಬರ್ಡೇಗೋಸ್ಕರ. ಆ್ಯಂಡ್ ಇಯರಿಂಗ್ಸ್ ಕೂಡ ಅಷ್ಟೇ ಚೆನ್ನಾಗಿತ್ತು, ಶಾಪ್ಗಳೆಲ್ಲ ಚೆನ್ನಾಗಿತ್ತು. ಬಟ್ ಏನಂದರೆ ಪೊಲೀಸ್ ಬರ್ತಿದ್ದಾರೆ ಅಂತ ಎಷ್ಟೊಂದು ಜನ ಶಾಪ್ನೆಲ್ಲ ಕ್ಲೋಸ್ ಮಾಡ್ತಿದ್ರು, ಸೊ ಅಷ್ಟಾಗಿ ನೋಡೋಕ್ಕಾಗ್ತಾ ಇರಲಿಲ್ಲ. ಗೈಸ್ ಇವಾಗ ಏನಾಯಿತು ಗೊತ್ತಾ, ಒಂದು ಹಾಮ್ ಕಫ್ ತೊಗೊಂಡ್ವಿ, ಅದಕ್ಕೆ ಅವ್ರು 170 ಹೇಳಿದ್ರು ಆಯಿತಾ. ನಾನು ಸಡನ್ನಾಗಿ 150 ಅಂತ ಹೇಳಿದೆ. ಇವಾಗ ಅಕ್ಕ 100 ರೂಪೀಸ್ ಕೊಡ್ತೈತೆ. ತೆಗೆದ್ಬಿಟ್ಲು ಗೈಸ್, 50 ರೂಪೀಸ್ ಕಮ್ಮಿ ಮಾಡ್ತಿದ್ದೆ ನಾನು ನೋಡಿ. ಇದಕ್ಕೆ ಇಷ್ಟೊಂದು ಒಳ್ಳೆ ಮನಸ್ಸಿರ್ಬಾರ್ದು ಗೈಸ್. ನಾನು ಅಲ್ಲಿ 50 ಜಾಸ್ತಿ ಕೊಟ್ಟೆ ಅಂತ ಹೇಳಿದ್ರು, ಈಗ ಇಲ್ಲಿ 50 ಜಾಸ್ತಿ ಕೊಟ್ಟರು ಗೈಸ್. ಏನಿಲ್ಲ ಬಟ್ ಚೆನ್ನಾಗಿತ್ತು ಆ ಅಂಗಡಿ. ಏನೋ ಅಷ್ಟು ನನಗೆ ಏನು ಸಿಗ್ತಾ ಇಲ್ಲ. ಅಕ್ಕಂಗೆ ಏನೋ ಸಿಗ್ತಾ ಇಲ್ವಂತೆ, ಇವಾಗ ಅಕ್ಕಂಗೆ ಹುಡ್ಕೋಣ ಬನ್ನಿ. ಸರಿ ಗೈಸ್ ಅಲ್ಲಿ ನೋಡಿ ಮ್ಯಾಟಲ್ಲಿ ಸ್ಕರ್ಟ್ ಹೊಲ್ದುಬಿಟ್ಟಿದ್ದಾರೆ. ಅಲ್ಲಿ ಅಕ್ಕ ಮ್ಯಾಟಲ್ಲಿ ಸ್ಕರ್ಟ್ ಹೊಲ್ದುಬಿಟ್ಟಿದ್ದಾರೆ. ಆ್ಯಂಡ್ ನಾನು ಇಲ್ಲೊಂದು ಬ್ಯಾಗ್ ತೊಗೊಂಡೆ. ಆ್ಯಂಡ್ ಆ ಬ್ಯಾಗ್ ಮತ್ತು ನಾನು ಏನೇನು ತೊಗೊಂಡೆ ನನ್ನ ಪಾರ್ಟ್ 2 ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಆಯಿತು ಗೈಸ್, ಫೈನಲಿ ಶಾಪಿಂಗ್ ಆಗೋಯ್ತು. ಒಂದು ಏನಂದರೆ ಕರೆಕ್ಟಾಗಿ ಇನ್ನು 50 ರೂಪೀಸ್ ಉಳ್ಕೊಂಡಿದೆ, ಆ ಥರ ಶಾಪಿಂಗ್ ಮಾಡಿದ್ದೀವಿ. ಮತ್ತು ಜ್ಯೂಸ್ ಸಿಗ್ತಲ್ಲ, ಹೌದು ಜ್ಯೂಸ್ ಬೇಕು, ಜ್ಯೂಸ್. ಓಕೆ ನೋಡಿ ಇಲ್ಲಿ ಫುಲ್ ಬ್ಯಾಗ್, ಈ ಬ್ಯಾಗ್ ಫುಲ್ ಆಗಿದೆ, ಫುಲ್ಲು ಶಾಪಿಂಗ್ ಆಗಿದೆ. ಸ್ಪೆಷಲ್ ಅಂದರೆ ಅದು ನೋಡಿದ್ರೆ ಯಾಕೋ ಕುಡಿಬೇಕು ಅನ್ನಿಸ್ತಾ ಇಲ್ಲ ನನಗೆ. ತುಂಬ ಶಾಕಿಂಗ್ ಆಗಿದ್ದೀನಿ. ಮ್ಯಾಂಗೋ, ಪೈನಾಪಲ್ ಬೇಡ, ಕಬ್ಬಿನಲ್ಲಿ ಕುಡಿದ್ರೆ ಒಳ್ಳೇದು. ಗೊತ್ತಿಲ್ಲ ಅಲ್ಲ ಹೇಳ್ತಿರೋದು. ನೋಡೋಣ ಬನ್ನಿ. ಈ ಮುಂದೆ ಮಾಡ್ಕೊಳ್ಳಿ. ನೀವು ತೊಗೊಳ್ಳೋಣ, ಬಾರ್ನ ಕುಡಿಯೋದೇನಾದರೂ ತೊಗೊಳ. ಕೈ ಎಬ್ಬಿಸ್ಕೊಂಡು ಇಷ್ಟೊತ್ತಂತ ನಾನು ಒತ್ಕೊಂಡಿದ್ದೆ, ಇವಾಗ ಅವಳು ಒತ್ಕೊಂಡಿದ್ದೆ ಅದನ್ನು. ಹೌದು ಪಾಪ, ಇವಾಗ ಅಲ್ಲಿಂದ ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀವಿ. ಬಟ್ ಶಿವಾಜಿನಗರ ಮುಂಚೆ ಕಂಪೇರ್ ಮಾಡಿದ್ರೆ ಇವಾಗ ಏನೂ ಇಲ್ಲ. ಇವ್ರಿಗೆ ಹಂಗೆ ಅನಿಸ್ತಿದೆ, ಬಿಕಾಸ್ ಇವ್ರು ಮುಂಚೆ ಬಂದಿದ್ದಾರೆ. ನಾನು ಮುಂಚೆ ಒಂದು 4-5 ಬಟ್ ಟೈಮ್ ನಾನು ಇವಾಗಲೇ ಬಂದಿದ್ದಲ್ವಾ, ನನಗೆ ಇಷ್ಟ ಆಯ್ತು. 4-5 ಟೈಮ್ಸ್ ಬಂದಿದ್ದೀನಲ್ಲ, ಸೊ ನನಗೆ ಇನ್ನೂ ಏನೋ ಬೇಕಿತ್ತು ಅನ್ನಿಸ್ತಿದೆ. ಬಟ್ ಇವಳಿಗೆ ಓಕೆ ಕಮರ್ಷಿಯಲ್ ಸ್ಟ್ರೀಟ್ ಅಷ್ಟೇನಿಲ್ಲ, ಬಟ್ ಓಕೆ. ಪ್ರೈಸ್ ಎಲ್ಲ ಮಲ್ಲೇಶ್ವರಮಿಂಗ್ ಕಂಪೇರ್ ಮಾಡಿದ್ರೆ ಚೆನ್ನಾಗಿದೆ. ಬೆಸ್ಟ್ ಪ್ರೈಸ್. ನೀವು ಬನ್ನಿ ಈಗ ಇವಾಗ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಹೇಳ್ತೀವಿ. ಲೆಟ್ಸ್ ಗೋ. ಯಾವ್ಯಾವ ಅಂಗಡಿ ತೋರಿಸ್ತೀವಿ ಅಲ್ಲೆಲ್ಲ ನೋಡಿ
ನಮ್ಮ ಹೆಸರು ಹೇಳ್ಬೇಡಿ, ಹೆಸರು ಹೇಳ್ಬಿಡಿ ಯಾಕಂದರೆ ಅವರಿಗೂ ಗೊತ್ತಿಲ್ಲ. ನಾವೇ ಹೇಳಿ. ಸೊ ಎಸ್, ಏನಾದ್ರು ಕುಡಿದು ತಿನ್ನೋಣ ಅಂದರೆ ಏನು ಸಿಗ್ತಾ ಇಲ್ಲ. ಕುಡಿಯೋಕ್ಕೆ ಏನೂ ಸಿಗ್ತಿಲ್ಲ, ಒಂದು ನೀರು ಕೂಡ ನಮಗೆ ಸಿಕ್ತಿಲ್ಲ. ಇವಾಗ ಜ್ಯೂಸ್ ಕುಡ್ಕೊಂಡು ಮನೆಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ನೋಡೋಣ ಬನ್ನಿ, ಜ್ಯೂಸ್ ಕುಡಿತೀವ ಮನೆಗೆ ಹೋಗಿ ಎಲ್ಲ ತೋರಿಸ್ತೀವಿ ನಾವು ಏನೇನು ತಂದ್ವಿ. ಹಾಂ ಮಾಡ್ತೀವಿ ಕೆಲಸ ಅದು. ಬಟ್ ಅದು ಪಾರ್ಟ್ 2 ಲಾಗಲ್ಲಿ ಬರುತ್ತೆ, ಒಂದಲ್ಲಿ ಬರಲ್ಲ. ಪಾರ್ಟ್ 2 ವೇಟ್ ಮಾಡಬೇಕು. ಫುಲ್ ಸೆಟಪ್. ಪೀಸ್ಫುಲ್ಲಾಗಿ ಕುಡೀರಿ. ಮೊದಲು ಏನು ಈಸ್ಕೊಳ್ಳಿ ಅಂದರೆ ಇದನ್ನು ತಿನ್ನೋಣ ಅಂದರೆ ಮಸ್ತ್. ಗೈಸ್, ರೋಸ್ ಮಿಲ್ಕ್ ಕುಡಿತಾ ಇದ್ದೀವಿ. ಬರ್ತಾ ಇದ್ದಾರೆ ಅವರು ಡ್ರೆಸ್ ಜೊತೆ ಟ್ವಿನ್ನಿಂಗ್ ಮಾಡ್ತಾ ಇದ್ದಾರೆ. ಅವಾಗ ನಿಮಗೆ ಗೈಸ್ ಇಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ಬಸ್ ಸ್ಟಾಪ್. ನಮ್ಮದು ವೆಯ್ಟ್ ಮಾಡೋದು ಮಾತ್ರ ಮುಗೀತಾ ಇಲ್ಲ. ಅದು ಹೆಂಗೆ ಕೂತಿದ್ದೀವಿ ನೋಡಿ, ಇಲ್ಲಿ ನಮ್ಮದೇ ಮನೆ. ಆಯ್ತಾ ಇದ್ದೀವಿ ಯಾರಿಗೆ ಅಂತ ಆಯ್ತಾ ಇದ್ದೀವಿ, ಸ್ಪೆಷಲ್ ಗೆಸ್ಟ್. ಅಂದರೆ ಯಾರು ಅಂತ ಹೇಳಲ್ಲ. ವೆಯ್ಟ್ ಮಾಡಿ ಅವ್ರು ಬಂದಾಗ ಕಸನ ರೋಡಲ್ಲಿ ಬಿಸಾಕಬಾರ್ದು ಅಂತ ಕಷ್ಟಪಟ್ಟು ಅಲ್ಲಿ ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಓಡೋಡಿ ಬರ್ತಾ ಇದ್ದಾರೆ ನೋಡಿ. ಬಸ್ಸಿಗೆ ಬಂದಿದ್ದೀವಿ. ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆಗಲ್ಲ, ಇವ್ರ ಮನೆಗೆ, ಅಂದರೆ ನಮ್ಮ ಅಕ್ಕನ ಮನೆಗೆ. ನಾನು ಇವ್ರ ಅಕ್ಕ ಅಲ್ಲ, ನಾನು ಇವ್ರ ತಂಗಿ. ನಮ್ಮಮ್ಮ ಇವ್ರ ಅಕ್ಕ. ತೋರಿಸ್ತೀವಿ ಯಾರು ಅಂತ. ಸಾಕಾಗಿ ಮಲ್ಕೊಂಡಿದ್ದಾಳೆ. ಯಶವಂತಪುರ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀವಿ. ಫೈನಲಿ ಬಂದ್ವಿ ಮನೆಗೆ. ಯಪ್ಪ, ಫುಲ್ಲು ಸುಸ್ತಾಗ್ಬಿಡ್ತು. ಜಿಲೇಬಿ ಹಾಯ್ ಮಾಡೋ, ಜಿಲೇಬಿ ಹಾಯ್. ಫುಲ್ಲು ಸುಸ್ತಾಗ್ಬಿಡ್ತು. ಅಪ್ಪ, ಅಷ್ಟೇ ಬ್ಯಾಗ್ ಇಡಬೇಕು. ಫುಲ್ಲು ಬೆಳಗ್ಗೆ ಹೆಂಗಿದ್ದೆ, ಫುಲ್ಲು ಜೋಶಲ್ಲಿ. ಗಾಯ್ಸ್, ನಾನು ವ್ಲಾಗ್ನ ಎಂಡ್ ಮಾಡೋದನ್ನೇ ಮರ್ತೋಗ್ಬಿಟ್ಟಿದೆ. ಸೊ ಇವಾಗ ಹೇಳ್ತಾ ಇದ್ದೀನಿ. ಸೊ ಗಾಯ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್, ಲವ್ ಯು ಆಲ್. That's very important.